ಒಂದೇ ನಿಮಿಷ ಇರಿ, ನೀವು ಕಾಂಗ್ರೆಸ್ ಒಂದು ಮುಗಿಸ್ಕೊಂಬೋಣ. ಪ್ರಶಾಂತ್ ನಾಥ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಸುಪ್ರಿಯಾ ಶ್ರೀನಾಥೆ ಅಥವಾ ಪವನ್ ಖೇರಾ AICC ಕ್ಯಾಂಡಿಡೇಟ್ ಆಗಿ ಬರಬಹುದು ಅಂತ ನನ್ನ ತಾನೇ ನಾವು ಚರ್ಚೆ ಮಾಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ AICC ಕ್ಯಾಂಡಿಡೇಟು, ಇನ್ನಿಬ್ಬರು ರಾಜ್ಯದ ನಾಯಕರಿಗೆ ಅವಕಾಶ ಸಿಗಬಹುದು ಅಂತ. ಅಜಿತ್, ಈಗ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಯೋಚನೆ ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ನನಗನ್ಸುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಎರಡೂ ಬಣಗಳ ನಡುವಿನ ತಿಕ್ಕಾಟದ ಈ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ರಾಜ್ಯಸಭಾ ಸೀಟನ್ನು ಕೊಡಿ ಇನ್ನೊಂದು ಅಂತಂದು ಹೇಳಿದರೆ ಯಾರೂ ವಿರೋಧ ಮಾಡುವ ಸಾಧ್ಯತೆಗಳು ಇಲ್ಲ. ಹಿಂದೆಲ್ಲ ಇದನ್ನು ವಿರೋಧ ಮಾಡಲಾಗಿತ್ತು. ಚಿದಂಬರಂ ಹೆಸರು ಬೇಡ ಅಂತಕ್ಕಂಥದ್ದನ್ನು ಸ್ವತಃ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಹೋಗಿ ಹೇಳಿ ಬಂದಿದ್ರು. ಸುಪ್ರಿಯಾ ಶ್ರೀನಾಥೆ ಮತ್ತು ಪವನ್ ಖೇರಾ ಇಬ್ಬರು ಏನು ದಕ್ಷಿಣ ಭಾರತದವರಲ್ಲ, ಬೇರೆ ರಾಜ್ಯಗಳಿಂದ ಬರ್ತಾರೆ ಮತ್ತು ಬೇರೆ ರಾಜ್ಯಗಳಲ್ಲಿ ಇವತ್ತು ಅವರನ್ನು ರಾಜ್ಯಸಭೆಗೆ ತರಲು ಅವಕಾಶ ಇಲ್ಲ. ಹೀಗಾಗಿ ಹೈಕಮಾಂಡ್ ಒಂದು ವೇಳೆ ಇನ್ಸಿಸ್ಟ್ ಮಾಡಿದರೆ, ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು ಹೌದು, ಜೊತೆಗೆ ಕರ್ನಾಟಕದ ಕೋಟಾ ಅಂತಲೇ ಯೋಚನೆ ಮಾಡಿದರೆ, ಯಾಕಂದರೆ ಕರ್ನಾಟಕದಲ್ಲಿ ಅವರ ನಾಯಕತ್ವ ಇದೆ, ಅವರೇನು ಹೊರಗಿನವರಲ್ಲ. ಹೌದು, ಹಾಗೆ ಯೋಚನೆ ಮಾಡಿದರೆ ಇನ್ನೊಂದು ಹೆಸರನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಕನ್ಸಿಡರ್ ಮಾಡಿ ಅಂತ ಹೈಕಮಾಂಡ್ ಹೇಳಿದರೆ ನನಗನ್ಸುತ್ತೆ ಸಿದ್ದರಾಮಯ್ಯನವರಾಗಲಿ DK ಶಿವಕುಮಾರ್ ಆಗಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇಲ್ಲ, ನಾವು ಬೇಡ ಇಲ್ಲಿನವರೇ ಮಾಡಬೇಕು ಅನ್ನುವ ಹಠ ಹಿಡಿತಾರೆ ಅಂತಕ್ಕಂಥದ್ದೇ ನನಗೆ ಅನ್ನಿಸ್ತಾ ಇಲ್ಲ. ಮೂರನೇ ಹೆಸರಿಗೆ ಸಂಬಂಧಪಟ್ಟಂತೆ ಅಜಿತ್, ಈಗ ನನಗನ್ಸುತ್ತೆ GC ಚಂದ್ರಶೇಖರ್ ಈಗಾಗಲೇ ಒಕ್ಕಲಿಗ ಕೋಟಾದಲ್ಲಿ ಹೋಗಿರೋದ್ರಿಂದ ಮತ್ತು DK ಶಿವಕುಮಾರ್ ಪ್ರಬಲ ಉಪಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಇನ್ನೊಬ್ಬ ಒಕ್ಕಲಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ಕಡಿಮೆ. ಆ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಒಂದು ಲಿಂಗಾಯತ ಅಥವಾ OBC ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ಆಯ್ಕೆಗಳು ನಡೀಬಹುದು. OBC ಆದರೆ BK ಹರಿಪ್ರಸಾದ್ಗೆ ಅವಕಾಶಗಳು ಜಾಸ್ತಿ, ಬಟ್ BK ಹರಿಪ್ರಸಾದ್ ಹೆಸರಿಗೆ ವಿರೋಧಗಳು ಕೂಡ ಇವೆ. ಅವ್ರಿಗೆಷ್ಟು ಸಮರ್ಥನೆ, ಈ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ ಸಂಬಂಧಗಳು ಚೆನ್ನಾಗಾಗಿರೋದ್ರಿಂದ ಒಂದು ವೇಳೆ ಸಿದ್ದರಾಮಯ್ಯನವರು ಇಲ್ಲ BK ಹರಿಪ್ರಸಾದ್ರನ್ನು ಕಳಿಸ್ಬೇಕು ಅಂತಕ್ಕಂಥ ಪಟ್ಟು ಹಿಡಿದ್ರೆ ಆಗ ಹೈಕಮಾಂಡ್ ಹೇಗೆ ಯೋಚನೆ ಮಾಡುತ್ತೆ ಅಂತಕ್ಕಂಥದ್ದು ನೋಡಬೇಕು. ಆದರೆ ಯಾವುದೇ ಲೈಟರ್ ಹೆಸರುಗಳು ಈ ಬಾರಿ ರಾಜ್ಯಸಭೆಗೆ ಬರುವ ಸಾಧ್ಯತೆಗಳು ಕಡಿಮೆ ಅನಿಸುತ್ತೆ. ಚರ್ಚೆಗಳು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಕಳೆದ ಬಾರಿ ಎಲ್ಲ ಏನಾಗಿತ್ತು, ದಾವಣಗೆರೆ ದಕ್ಷಿಣದ ಮುಸ್ಲಿಂ ಅಸಮಾಧಾನವನ್ನು ಗಮನದಲ್ಲಿಟ್ಕೊಂಡು ಮುಸ್ಲಿಂ ಅಭ್ಯರ್ಥಿಯೊಬ್ಬರು ರಾಜ್ಯಸಭೆಗೆ ಹೋಗುವ ಸಾಧ್ಯತೆ, ಅದು ವಿಧಾನ ಪರಿಷತ್ತಿಗೆ ಕನ್ಸಿಡರ್ ಆಗುತ್ತೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇವೆ. ವಿಧಾನ ಪರಿಷತ್ತಿನ ಹೆಸರು ಆಯ್ಕೆ ಆಗುವಾಗ ಮುಸ್ಲಿಂ ಹೆಸರು ಮತ್ತು ಜಾತಿಯ ಸಮೀಕರಣಗಳನ್ನು ಅಲ್ಲಿ ಸರಿತೂಗಿಸಲಾಗುತ್ತೆ ರಾಜ್ಯಸಭೆಯ ಜೊತೆಗೆ. ಹೀಗಾಗಿ ಮುಸ್ಲಿಂ ಹೆಸರು, ಯಾಕಂದ್ರೆ ಈಗಾಗಲೇ ನಾಸಿರ್ ಹುಸೇನ್ರನ್ನ ಕಳಿಸಿರೋದ್ರಿಂದ ಇನ್ನೊಂದು ಮುಸ್ಲಿಂ ಹೆಸರಿನ ಬದಲಾಗಿ ಇಲ್ಲಿ ಯಾವ ಹೆಸರು ಕನ್ಸಿಡರ್ ಆಗತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ BK ಹರಿಪ್ರಸಾದ್ ಆಗುತ್ತೋ ಅಥವಾ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಹೆಸರನ್ನು ತರಲಾಗುತ್ತೋ, ಇದು ಅಂತಿಮವಾಗಿ ಚರ್ಚೆಗಳ ನಂತರ ಫೈನಲ್ ಆಗುತ್ತೆ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕರ್ನಾಟಕದ ಕೋಟಾ ಅಂತಲೇ ಕನ್ಸಿಡರ್ ಮಾಡಿದರೆ ಐ ಥಿಂಕ್ ಸುಪ್ರಿಯಾ ಶ್ರೀನಾಥೆ ಮತ್ತು ಪವನ್ ಖೇರಾ ಈ ಎರಡು ಹೆಸರುಗಳಿಗೆ ಅವಕಾಶವೂ ದೊರೀಬೋದು, ಅಥವಾ ಆಶ್ಚರ್ಯಕರ ರೀತಿಯಲ್ಲಿ ಮತ್ತೊಂದು ಹೆಸರು ಕೂಡ ಬರ್ಬೋದು. ಇದೇ ಹೆಸರು ಫೈನಲ್ ಆಗುತ್ತೆ ಅಂತಕ್ಕಂಥದ್ದೇನಿಲ್ಲ. ಅಂತಿಮವಾಗಿ ಚರ್ಚೆಗಳು ನಡಿಬೇಕು. ಆ ಚರ್ಚೆಗಳು ಈಗಾಗಲೇ ಡೇಟ್ ಫಿಕ್ಸ್ ಆಗಿರೋದ್ರಿಂದ ಆ ಚರ್ಚೆಗಳು ಶುರು ಆಗ್ತವೆ ಅಂತ ಅನ್ಸುತ್ತೆ. ಇದೇನು BJP JDSನ ಮೈತ್ರಿ ಅಭ್ಯರ್ಥಿ ಅಜಿತ್, ಇದು ಈಗ ಪಾಲಿಸಿ ಡಿಸಿಷನ್ ಅಂತ ಅನ್ಸುತ್ತೆ ನನಗೆ. ಈಗ ದೇವೇಗೌಡರನ್ನ ಕಳಿಸ್ಲೇಬೇಕು ಅಂತಕ್ಕಂಥ ತೀರ್ಮಾನವನ್ನು BJP ಹೈಕಮಾಂಡ್ ತೆಗೆದುಕೊಳ್ಳೋದಾದರೆ ಅದಕ್ಕೇನು ಕರ್ನಾಟಕದ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ, ಯಾಕಂದರೆ ಅಲ್ಲಿ ಹೆಂಗಿದೆ ಈಗ ಸಿಸ್ಟಮ್ ಹೇಗೆ ಮಾಡಿದ್ದಾರೆ ಅವರು, ರಾಜ್ಯ ಇಲೆಕ್ಷನ್ ಕಮಿಟಿ 3 ಹೆಸರುಗಳನ್ನು ಕೇಂದ್ರ ಇಲೆಕ್ಷನ್ ಕಮಿಟಿ ಕಳಿಸುತ್ತೆ. ಮೊದಲಿನ ಥರ ಸಿಂಗಲ್ ನೇಮನ್ನು ಕಳಿಸುವ ಪ್ರಸ್ತಾವನೆ ಇಲ್ಲ. ಕಳೆದ 2019 ಚುನಾವಣೆಯಿಂದ ಏನಾಗಿದೆ ಅಂತಂದರೆ BJP ರಾಜ್ಯ ಘಟಕಗಳು ಕಳಿಸ್ತಕ್ಕಂಥ ಹೆಸರುಗಳಲ್ಲಿ 3 ಹೆಸರುಗಳಿರ್ತವೆ. ಸೊ ಈ 3 ಹೆಸರುಗಳಲ್ಲಿ ಕೇಂದ್ರೀಯ ಚುನಾವಣಾ ಸಮಿತಿ ಆ ಹೆಸರುಗಳನ್ನು ಪುರಸ್ಕರಿಸುತ್ತೆ ಅಥವಾ ಅದನ್ನು ತಿರಸ್ಕರಿಸುತ್ತೆ. ಬದಲಾವಣೆಗಳೇ ಜಾಸ್ತಿ ಇರುತ್ತೆ. ಈಗಿನ ಸಂದರ್ಭದಲ್ಲಿ ಕರ್ನಾಟಕದ BJPಯವರು ದೇವೇಗೌಡರ ಹೆಸರನ್ನೇನು ಅವ್ರು ಕಳಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರು ಪಾರ್ಟಿ ಹೆಸರುಗಳನ್ನು ಕಳಿಸ್ತಾರೆ. ಅಲ್ಲಿ ಈ ತೀರ್ಮಾನ ಆಗಬೇಕು, ಇಲ್ಲ ನಾವು ಮಿತ್ರ ಪಕ್ಷಕ್ಕೆ ಸೀಟನ್ನು ಕೊಡಬೇಕಾ, ಸ್ಪೆಸಿಫಿಕಲಿ ದೇವೇಗೌಡರಿಗೆ ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದು ನನಗನ್ಸುತ್ತೆ ಹೆವಿಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಮತ್ತು ಅಮಿತ್ ಶಾ ಜೊತೆ ಕೂತಾಗ ಏನು ಚರ್ಚೆ ನಡೆಯುತ್ತೆ ಅನ್ನೋದರ ಮೇಲೆ ಈ ತೀರ್ಮಾನ ಆಗತ್ತೆ. ಈಗ ನೋಡಿ, BJP ರಾಜ್ಯಸಭೆಯಲ್ಲಿ ತನ್ನ ಸೀಟ್ಗಳನ್ನು ಹೆಚ್ಚಳ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ದೇವೇಗೌಡರು JDS ಟಿಕೆಟ್ ಮೇಲೆ ನಿಲ್ತಾರೆ,
ಆಗ ಬಿ ಜೆ ಪಿಯವರು ಅದಕ್ಕೆ ಪೂರ್ತಿಯಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ, ಅದು ಒಂದು ರೀತಿಯ ಮುಜುಗರದ ಪ್ರಶ್ನೆ. ಅಂದರೆ ನಿಮಗೆ ಒಂದು ರಾಜ್ಯಸಭಾ ಸದಸ್ಯ ಸೀಟ್ ಬರುವಾಗ, ಹೌದು, ಆಯ್ಕೆ ಆಗುವಷ್ಟು MLAಗಳು ಇರುವಾಗ ನೀವು 40-45 ಓಟ್ಗಳನ್ನು ದೇವೇಗೌಡರಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಹೊರಟ್ರೆ ಅದು ಒಂದು ಮುಜುಗರದ ಪ್ರಶ್ನೆ ಇದ್ದೇ ಇದೆ. ಹೌದು. ಸೊ ಆ ಮುಜುಗರವನ್ನು ತಪ್ಪಿಸ್ಬೇಕಾದ್ರೆ JDS ಕಡೆಯಿಂದ BJPಗೆ ಮುಂದೆ ಏನು ದೊರಕುತ್ತೆ ಅನ್ನೋದು ಕೂಡ ಫೈನಲ್ ಆಗಬೇಕು. ಅಥವಾ ನಾನು ನಿನ್ನೆ ಹೇಳದಂತೆ ಆಶ್ಚರ್ಯಕರ ರೀತಿಯಲ್ಲಿ ಇನ್ನೊಬ್ಬ 5ನೇ ಅಭ್ಯರ್ಥಿ ಬಂದರು ಅಂತ ಅನ್ಕೋಣ. ಈಗ ಅದು ಒಡಿಸ್ಸಾದಲ್ಲಿ ಬಂದರು, ಹೌದು, ಮಹಾರಾಷ್ಟ್ರದಲ್ಲಿ ಹಿಂದೆ ಏನಾಯಿತು, ಇದೆಲ್ಲ ನೋಡಿದಾಗ ಆ ಅಭ್ಯರ್ಥಿ ಬರಲ್ಲ ಅಂತಕ್ಕಂಥದ್ದು ನಾವು ಈಗಲೇ ಹೇಳುವ ಸ್ಥಿತಿಯಲ್ಲಿಲ್ಲ. ದಟ್ ಡಿಪೆಂಡ್ಸ್ ಆನ್ ಕಾಂಗ್ರೆಸ್ MLAಗಳ ಒಳಗಡೆ ಏನು ನಡೀತಾ ಇದೆ ಅನ್ನೋದ್ರ ಮೇಲೆ ಅವೆಲ್ಲವೂ ಡಿಪೆಂಡ್ ಆಗಿರುತ್ತೆ. ರೈಟ್. ಮತ್ತು BJP ಹೈಕಮಾಂಡ್ ಏನು ಮಾಡ್ಲಿಕ್ಕೆ ಹೊರಡುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಹೀಗಿರುವಾಗ ದೇವೇಗೌಡರು ಏನು 5ನೇ ಅಭ್ಯರ್ಥಿ ಆಗಲ್ಲ. ಕರೆಕ್ಟ್. ದೇವೇಗೌಡರು ಆದರೆ 4ನೇ ಅಭ್ಯರ್ಥಿನೇ ಆಗೋದು. ಅಂದರೆ BJPಯ ಮೊದಲ ಪ್ರಾಶಸ್ತ್ಯದ ಮತಗಳ ಆಧಾರದ ಮೇಲೆಯೇ ಅವರು ಅಭ್ಯರ್ಥಿ ಆಗಬೇಕು. ಆ ಅಭ್ಯರ್ಥಿ ಮಾಡಬೇಕೋ ಬೇಡವೋ ಅಂತಕ್ಕಂಥದ್ದು ಪಾಲಿಸಿ ಡಿಸಿಷನ್ ಮೋದಿ ಮತ್ತು ಅಮಿತ್ ಶಾ ತೆಗೆದುಕೊಳ್ಬೇಕಾಗತ್ತೆ. ಒಂದು. ಎರಡನೇದು ಅಜಿತ್, ನನಗನ್ನಿಸುವ ಪ್ರಕಾರ JDS ಎಷ್ಟು ಮುಂದಕ್ಕೆ ಹೋಗುತ್ತೆ ಅನ್ನೋದು ಬಹಳ ಮುಖ್ಯ. ಅಂದರೆ ಇಲ್ಲಪ್ಪ, ಈ ದೇವೇಗೌಡರಿಗೆ ನೀವು ಟಿಕೆಟನ್ನು ಈಗ ಕೊಡಲಿಲ್ಲ ಅಂತಾದರೆ ನಮ್ಮ ದಾರಿ ನಮಗೆ, ನಿಮ್ಮ ದಾರಿ ನಿಮಗೆ ಅನ್ನುವ ಸ್ಥಿತಿಯಲ್ಲಿ JDS ಉಂಟಾ? ದಟ್ ಈಸ್ ಆಲ್ಸೋ ವೆರಿ ಕ್ರೂಷಿಯಲ್ ಆ್ಯಂಡ್ ಇಂಪಾರ್ಟೆಂಟ್. ಕರೆಕ್ಟ್. ಬಟ್ BJP ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ 2028ಕ್ಕೆ ಸಂಬಂಧಪಟ್ಟಂತೆ, GBA ಇಲೆಕ್ಷನ್ಸಲ್ಲಿ ಏನಾಗಬೇಕು ಅಂತಿದೆ, ಅಂದರೆ GBAದಲ್ಲಿ JDS BJP ಜೊತೆಗೆ ಬಂದರೆ ಅದ್ರ ಪ್ರಾಫಿಟ್ ಜಾಸ್ತಿ. ಈ ಎಲ್ಲ ಲೆಕ್ಕಾಚಾರಗಳ ಆಧಾರದ ಮೇಲೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದರಲ್ಲಿ ರಾಜ್ಯ ನಾಯಕರ ಅಭಿಪ್ರಾಯವನ್ನು ಕೇಳಬಹುದು, ಬಟ್ ಅವ್ರ ತೀರ್ಮಾನ ಏನು ಅಂತಿಮ ಆಗಲ್ಲ. ದಟ್ ಪ್ರೈಮ್ ಮಿನಿಸ್ಟರ್ ಮೋದಿ ನಂಬರ್ 1, ನಂಬರ್ 2 ಅಂತಿಮವಾಗಿ ಈ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಕುಮಾರಸ್ವಾಮಿ ಅವರು ರಾಜ್ಯ ನಾಯಕರುಗಳ ಜೊತೆ ಈ ಚರ್ಚೆನೇ ಮಾಡಿಲ್ಲ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ? ಅದಿತ್ತು ನೋಡಿ, ಈಗ ಕುಮಾರಸ್ವಾಮಿಯವರು ಮತ್ತು ಈಗ ರಾಜ್ಯದ BJP ನಾಯಕರ ಜೊತೆ ಕುಮಾರಸ್ವಾಮಿಯವರು ತೀರ್ಮಾನ ಮಾಡಿಬಿಟ್ರೆ ಹೈಕಮಾಂಡ್ನವರು ಉಲ್ಟಾ ಹೊಡಿಬೋದಾಗ. ಕುಮಾರಸ್ವಾಮಿಯವರು ಏನು ಮಾಡ್ತಾರೆ, ಏನು ಪ್ರಯೋಜನ ಅಂತ 2024 ನಂತರದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಏನು ಮಾಡ್ತಿದ್ದಾರೆ, ಏನೇ ಮಾತುಕತೆ ಆದರೂ ನಾನು ದಿಲ್ಲಿಯವ್ರ ಜೊತೆ ಮಾತಾಡ್ತೀನಿ ಅಂತಿದ್ದಾರೆ. ನೀವು ನೆನಪಿದ್ರೆ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಹೌದು ಹೌದು ಅವ್ರು ಇಲ್ಲೊಂದು ಮೀಟಿಂಗ್ ಮಾಡಿದರು, ಅಲ್ಲಿ ಹೋಗಿ ಮುನಿಸ್ಕೊಂಡ್ರು. ನಂತರ ಅಮಿತ್ ಶಾ ಅವರು ಪ್ರಹ್ಲಾದ್ ಜೋಶಿ ಮತ್ತು ಆ ಅಗರ್ವಾಲ್ರನ್ನ ಕುಮಾರಸ್ವಾಮಿ ಹತ್ರ ಕಳಿಸಿದ್ರು. ನಡ್ಡಾ ಆಮೇಲೆ ಕುಮಾರಸ್ವಾಮಿ ಜೊತೆ ಮಾತಾಡಿದರು. ಹೌದು. ಅದಾದ್ಮೇಲೆ ಪಾದಯಾತ್ರೆಗೆ ಕುಮಾರಸ್ವಾಮಿ ಬರ್ತೀನಿ ಅನ್ನೋದು, ಬರ್ರಿ ಬರ್ದೇ ಇರಿ ನಾವಂತೂ ಮಾಡ್ತೀವಿ ಅಂತ ಅಮಿತ್ ಶಾ ಒಂದು ಮೆಸೇಜ್ ಕಳಿಸಿದ್ರು. ಹೀಗಾಗಿ ಕುಮಾರಸ್ವಾಮಿ ಅವರು ಕೂಡ ರಾಜ್ಯದ ನಾಯಕರ ಜೊತೆ ನೇರವಾಗಿ ಅವ್ರೇನು ಚರ್ಚೆ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅಂತಿಮವಾಗಿ ಏನೇ ಸೂತ್ರಗಳಿದ್ರು ಹೌದು ಅದು ಹೈಕಮಾಂಡ್ ಬಳಿ ಇದೆ ಅನ್ನುವ ಕಾರಣಕ್ಕೋಸ್ಕರ ಅವರು ರಾಜ್ಯದ ನಾಯಕರ ಜೊತೆ ಎಲ್ಲೂ ಟಚ್ ಅಲ್ಲಿಲ್ಲ. ಅವರು ಒಂದು ಅಲೈನ್ಸ್ ಪಾರ್ಟ್ನರ್ ಆಗಿ ದೇ ಆರ್ ಇನ್ ಟಚ್ ವಿತ್ ದಿಲ್ಲಿ ಲೀಡರ್ಸ್ ಓನ್ಲಿ. ಸೊ ಅಂತಿಮವಾಗಿ ದಿಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ಯಾಕಂದರೆ ರಾಜ್ಯಸಭೆಯ ವಿಷಯದಲ್ಲಿ ದೇವೇಗೌಡರ ವಿಷಯದಲ್ಲಿ ರಾಜ್ಯದ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅನ್ನುವ ಕಾರಣಕ್ಕೋಸ್ಕರ ದೇವೇಗೌಡರಿಗೆ ಟಿಕೆಟ್ ಬೇಡ, ಆ ನಿರ್ಣಯ ತೆಗೆದುಕೊಳ್ಳೋಕ್ಕಾಗಲ್ಲ. ನಿಮಗೆ 23ರ ಚುನಾವಣೆಯಲ್ಲಿ ಕೆಲ ರಾಜ್ಯ ನಾಯಕರು JDS ಜೊತೆ ಬೇಡ ಅಂತ ಹೇಳಿದರು. ತಾಜ್ ವೆಸ್ಟ್ ಎಂಡಲ್ಲಿ ಅದೇ ಅಭಿಪ್ರಾಯವನ್ನು ಇಕೋ ಮಾಡ್ತಾ ಅಮಿತ್ ಶಾ ಹೇಳಿದರು, ಯಾರಾದರೂ ಅವ್ರಿಗೆ ಸಹಾಯ ಮಾಡ್ತಿದ್ರೆ ಅದು ಮಾತ್ರ ದ್ರೋಹ ಅಂತ ಹೇಳಿದರು. ಬಟ್ ಚುನಾವಣೆಯಲ್ಲಿ ಅದು ಉಲ್ಟಾ ಹೊಡಿತು. ಹೀಗಾಗಿ ಆಲ್ ಪರ್ಮ್ಯುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಅನ್ನು ನೋಡಿ ನನಗನ್ಸುತ್ತೆ 28ರವರೆಗೆ ನೋಡ್ತಾರೋ ಇಲ್ವೋ. ಬಟ್ ದೇವೇಗೌಡರಿಗೆ ನಾವು ಅವರ ಜೀವನದ ಸಂಧ್ಯಾಕಾಲದಲ್ಲಿ ಕೊನೆಗಾಲದಲ್ಲಿ ನಾವು ಅವರಿಗೆ ರಾಜ್ಯಸಭೆಯ ಟಿಕೆಟನ್ನು ಕೊಟ್ವಿ ಅನ್ನುವ ಪಾಸಿಟಿವ್ ನೋಟ್ ಇದೆ ಅಲ್ವಾ, ಅದು ಕೊನೆ ತನಕ ಹೆಲ್ಪ್ ಆಗುತ್ತೆ. ದಟ್ ವಿಲ್ ಹೆಲ್ಪ್ BJP. ಕರೆಕ್ಟ್. ಅವರು ರಾಮಕೃಷ್ಣ ಹೆಗಡೆ ಜೊತೆ ಮೈತ್ರಿ ಮಾಡ್ಕೊಂಡಿದ್ದು ಅದೇ ಕಾರಣಕ್ಕೋಸ್ಕರ. ಸೊ ನನಗನ್ಸುತ್ತೆ ಆ ಅವಕಾಶವನ್ನು BJPಯವರು ಬಿಡ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಯಾಕಂದರೆ ದೇವೇಗೌಡರ ಜೊತೆ ಒಂದು ಎಮೋಷನಲ್ ಕಾರ್ಡ್ ಒಕ್ಕಲಿಗ ಸಮುದಾಯದ ಹಳ್ಳಿಗಾಡಿನ ಮತದಾರರಲ್ಲಿ ಜಾಸ್ತಿ. ಹೌದು ಹೌದು ಹೌದು. ಸೊ ಅದರ ಲಾಭವನ್ನು ಪಡಿಲಿಕ್ಕಾದ್ರೂ BJP ಅವ್ರಿಗೆ ಟಿಕೆಟ್ ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಅಂತ ಅನ್ಸುತ್ತೆ. ಬಾರಿಂಗ್ ದೇವೇಗೌಡರು ಇನ್ಯಾರಿಗೋ ಕೊಡೋದಿದ್ರೆ ಅವ್ರು ಕೊಡ್ತಿರ್ಲಿಲ್ಲ, ಡೆಫಿನೆಟ್ಲಿ ಕೊಡ್ತಿರ್ಲಿಲ್ಲ. ದೇವೇಗೌಡರಿಗೆ ಅವರು ಒಂದು ಸ್ವಲ್ಪ ಸಿಂಪಥೆಟಿಕ್ ಆಗಿ ನೋಡಬಹುದು ಅಂತ ನನಗೆ ಅನ್ಸುತ್ತೆ. ಆನಂದ್, ನಿಮ್ಮ ಹತ್ರ ಏನಿದೆ ಮಾಹಿತಿ? ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಕಣಕ್ಕಿಳಿಯುವ ಸಾಧ್ಯತೆ ಇಲ್ಲದೆ ಇರೋದು?
ಎಸ್ ಅಜಿತ್, ಈ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ದೇವೇಗೌಡರನ್ನ ಕಣಕ್ಕಿಳಿಸುವ ಸಂಬಂಧಪಟ್ಟ ಹಾಗೆ ಈ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಬೇಸರ ಇದೆ. ಯಾಕೆಂತಂದ್ರೆ ನಮ್ಮ ಜೊತೆ ಯಾರು ಕೂಡ ಚರ್ಚೆ ಮಾಡಿಲ್ಲ ಅಂತಕ್ಕಂಥ ಬೇಸರ ಇದೆ. ಹಾಗಾಗಿ ಸ್ವತಃ ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ಜೊತೆ ಯಾರು ಚರ್ಚೆ ಮಾಡಿಲ್ಲ ಅಂತಕ್ಕಂಥದ್ದು, ಆದರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಬಿಜೆಪಿ ನಾಯಕರಿಗೆ ದೇವೇಗೌಡರ ಒಟ್ಟಾರೆ 6 ವರ್ಷಗಳ ಸಾಧನೆ ಬಗ್ಗೆನೇ ಅವರು ಕೆಲವೊಂದಷ್ಟು ಅನೌಪಚಾರಿಕವಾಗಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಹಾಕ್ತಾರೆ. ಇವರು ದೇವೇಗೌಡರ ಸೇವೆ ರಾಷ್ಟ್ರಕ್ಕೆ ಬೇಕು ಅಂತಕ್ಕಂಥ ಒಂದು ಕಾರ್ಡನ್ನು JDS ಅವರು ಪ್ಲೇ ಮಾಡ್ತಾ ಇದ್ದಾರೆ. ಆದರೆ ಕಳೆದ 6 ವರ್ಷಗಳಲ್ಲಿ ದೇವೇಗೌಡರು ಏನು ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಯನ್ನ ಸಹಜವಾಗಿ ಅವರು ಕೇಳ್ತಕ್ಕಂಥ ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅದು ಅವರ ಬೇಸರದ ಮುಂದುವರೆದ ಭಾಗ. ಆದರೆ ಇಲ್ಲಿ ಬಹಳ ಪ್ರಮುಖ ಯೋಚನೆ ಮಾಡಬೇಕು ಅಂತಂದರೆ, ಕೆಲವೊಂದಷ್ಟು ರಾಜಕೀಯ ಸನ್ನಿವೇಶಗಳಲ್ಲಿ ಲೋಕಸಭೆಯಲ್ಲಿ ಗಟ್ಟಿಯಾಗಿ ನಿಂತು ಇಡೀ ಕಾಂಗ್ರೆಸ್ ವಿರುದ್ಧ ಒಂದು ವಾಗ್ದಾಳಿ ಮಾಡ್ತಕ್ಕಂಥದ್ದು ದೇವೇಗೌಡರು ಸದಾಕಾಲ ಮಾಡ್ಕೊಂಡು ಬಂದಿದ್ದಾರೆ. ಕ್ರೂಷಲ್ ಸಂದರ್ಭದಲ್ಲಿ ಹಿಂದಿನ ಇತಿಹಾಸವನ್ನು ರಿಕಾಲ್ ಮಾಡ್ಕೊಳ್ತಾ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಅಷ್ಟು ಗಟ್ಟಿಯಾಗಿರೋ ಧ್ವನಿಯನ್ನು ಅವರು ಅಲ್ಲಿ ಸಹಜವಾಗಿ ಮೊಳಗಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ದೇವೇಗೌಡರು ಇದು ಮಾಡ್ತಾ ಇರತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ ವಿರೋಧಾತ್ಮಕವಾದಂಥ ಅವರ ಅಭಿಪ್ರಾಯಗಳು ವ್ಯಕ್ತಪಡಿಸುವಂಥ ಏನು ಪ್ರಕ್ರಿಯೆ ಇದೆ, ಇದೇ NDA ಕೂಟಕ್ಕೆ ಮಾಡ್ತಕ್ಕಂಥ ದೊಡ್ಡ ಉಪಕಾರ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಯಾಕಂದರೆ ಕಾಂಗ್ರೆಸ್ಸನ್ನು ವಿರೋಧಿಸ್ತಕ್ಕಂಥ, ಕಾಂಗ್ರೆಸ್ ನೀತಿಯ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ತಕ್ಕಂಥ ಮತ್ತು ರಾಜ್ಯಸಭೆಯಲ್ಲಿ ನಿಂತು ಅಥವಾ ದೆಹಲಿಯಲ್ಲಿ ನಿಂತು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ಮಾಡ್ತಕ್ಕಂಥ, ತಪ್ಪುಗಳಾದಾಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೆ ಪತ್ರ ಬರೆಯೋ ಕೆಲಸನಾದರೂ ಕೂಡ ದೇವೇಗೌಡರು ಸದಾಕಾಲ ಮಾಡಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಡಿಫೆಂಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಯಾವ ಸಂದರ್ಭ ಸಿಕ್ಕಿದಾಗಲೂ ಕೂಡ ದೇವೇಗೌಡರು ಮಾಡಿದ್ದಾರೆ. ಹಾಗಾಗಿ ದೇವೇಗೌಡರ ಈ ರಾಜಕೀಯವಾಗಿರ್ತಕ್ಕಂಥ ಹೆಜ್ಜೆಯನ್ನು ಅವರ ಈ 6 ವರ್ಷಗಳ ಅವಧಿಯಲ್ಲಿ ನಾವು ಅದನ್ನು ಪರಿಗಣಿಸಬೇಕಾಗತ್ತೆ. ಸಹಜವಾಗಿ ಮೈತ್ರಿ ಆದ ನಂತರದಲ್ಲಿ ದೇವೇಗೌಡರು ಮೋದಿಯ ಬಗ್ಗೆ, ಅಮಿತ್ ಶಾ ಅವರ ಬಗ್ಗೆ ಮತ್ತು ಕೇಂದ್ರ ಸರ್ಕಾರವನ್ನು ಡಿಫೆಂಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಆದರೆ ದೇವೇಗೌಡ ಈ ರೀತಿಯಾಗಿರ್ತಕ್ಕಂಥ ರಾಜಕೀಯವಾಗಿರುವಂಥ ಈ ದೇವೇಗೌಡರ ಹೆಜ್ಜೆ ಇದೆ, ನಿಜವಾಗ್ಲೂ ಕೂಡ ಅದು BJPಗೆ ಅನುಕೂಲಕರ ಆಗಿದೆ. ಆ ಕಾರಣಕ್ಕಾದರೂ ಕೂಡ ದೆಹಲಿಯಲ್ಲಿ ದೇವೇಗೌಡರು ಇರಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ಕೇಂದ್ರ ನಾಯಕರು ಬರ್ತಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಒಟ್ಟಲ್ಲಿ ರಾಜ್ಯ ನಾಯಕರಿಗೆ ತಮ್ಮ ಜೊತೆ JDS ನಾಯಕರು ಮಾತಾಡಿಲ್ಲ ಅಂತಕ್ಕಂಥ ಬೇಸರವನ್ನು ಹೊರತುಪಡಿಸಿದರೆ ತಮ್ಮ ಮಾತು ಅಂತಿಮ ಅಲ್ಲ ಅಂತಕ್ಕಂಥ ಅವರು ಕೂಡ ಮನವರಿಕೆ ಆಗಿದೆ. ಅಂತಿಮವಾಗಿ ದೆಹಲಿಯ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ದೇವೇಗೌಡರ ಸೇವೆ ಬೇಕು ಅಂತಂದರೆ ಬೇರೆ ರಾಜ್ಯದಿಂದ ಅವ್ರನ್ನ ಅವಕಾಶ ಇದೆ, ನಮಗೆ ಕೊಡಿ ಅಂತಕ್ಕಂಥದ್ದು, ನಮ್ಮವರೊಬ್ಬರು ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು ರಾಜ್ಯ BJP ನಾಯಕರು. ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.